ನಮಸ್ತೆ ಎಲ್ಲರಿಗೂ. ಸೊ ಹೌದು, ನಿನ್ನೆ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡಿ ತಪ್ಪು ಮಾಡಿದಾಳ ಸರಿ ಮಾಡಿದಾಳ ಅಂತೇಳಿ ಎಲ್ಲರದ್ದು ಅಭಿಪ್ರಾಯ. ಸೊ ನನಗೆ ಕೆಲವರೆಲ್ಲ ಹೇಳ್ತಿದ್ರು ಸೊ ಅವಳು ಮಾಡಿದ ತಪ್ಪೇ ಅದಂತೇಳಿ. ಸೊ ನಾನು ಪ್ರೋಮೋ ನೋಡಿ ಸ್ವಲ್ಪ ಮಾತಾಡಿದ್ದೆ. ಸೊ ನಿನ್ನೆ ಎಲ್ಲ ಎಪಿಸೋಡ್ ನೋಡ್ಬೇಕು ನನಗೂ ಅನಿಸಿತ್ತು ರಕ್ಷಿತಾ ಎಲ್ಲೋ ಒಂದು ಕಡೆ ಎಡವಿದಾಳೆ ಅಂತ ಹೇಳ್ಕೊಂಡು. ಓಕೆ, ಸಣ್ಣ ಹುಡುಗಿ, ಅವಳಿಗೆ ಪಾಪ ಯಾವ ಥರ ತಗೊಳ್ಬೇಕಂತ ಗೊತ್ತಾಗಲಿಲ್ಲ. ಅವಳು ಜಾನ್ವಿ ಹೇಳಿದ ಮಾತನ್ನು ಹೌದಂತ ತಿಳಿಸ್ಕೊಂಡು ಸೊ ಇವಳದೊಂದು ಯೂಟ್ಯೂಬ್ ಚಾನಲಿಂದ ಅವಳು ಬಿಗ್ ಬಾಸ್ಗೆ ಬಂದಿದ್ದರಿಂದ ಸೊ ಅವಳಿಗೆಲ್ಲೋ ಅನಿಸಿತ್ತು ರಕ್ಷಿತನಿಗೆ ಸೊ ಇವು ನನ್ನ ಪ್ರೊಫೆಷನ್ಗೆ ಏನು ಅವಮಾನ ಮಾಡಿದೆ ಅಂತ ಹೇಳಿಸ್ಕೊಂಡು ಅವಳು ಮಾತಾಡಿದಾಳೆ. ಸೊ ಅವಳಿಗೆ ಬೇಗ ಒಂದು ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಹೇಳಿ ಸಮಜಾಯಿಸ್ಬೋದು, ಇಲ್ಲ ಇಲ್ಲಿಂದ ಅವಳು ಸಮಜಾಯಿಸಿ ಅವಳು ತಪ್ಪು ಮಾಡಿದ ಅಂತೇಳಿ ಒಪ್ಕೊಳ್ಬೋದು. ಮೇ ಬಿ ಗೇಮ್ ಇಸ್ ಗೇಮೇ, ಅದರಲ್ಲಿ ರಕ್ಷಿತಾ ನಾವು ಎಲ್ಲ ರೀತಿಯಲ್ಲಿ ತಪ್ಪು ಅಂತ ಹೇಳಲಿಕ್ಕೆ ಇದಾಗೋದಿಲ್ಲ. ಹೋದ ಸೀಸನ್ ನೋಡ್ಕೋದ್ರೆ ಧನು ಮತ್ತು ಹನುಮಂತ ಎಷ್ಟು ಒಳ್ಳೆ ಫ್ರೆಂಡ್ಶಿಪ್ ಇತ್ತಂದ್ರೆ ಅವರು ನಾಮಿನೇಟ್ ಮಾಡ್ಕೊಂಡಿದ್ರು. ಸೊ ಅದೇ ರೀತಿ ಈ ಫ್ರೆಂಡ್ಶಿಪ್ಪಲ್ಲಿ ಅದೆಲ್ಲ ಮಾತು ಬರಲೇಬಾರ್ದು. ಕೆಲವು ಆಡಿಯನ್ಸ್ ಎಲ್ಲ ಅವಳ ಬಗ್ಗೆ ತಪ್ಪಾಗಿ ಒಪಿನಿಯನ್ ಕೊಡ್ತಾರೆ. ಕಿಚ್ಚ ಸಪ್ಪಳೆ ಸಿಕ್ಕಿದೆ, ಅವಳಿಗೆ ಅಹಂಕಾರ ಆಯಿತು, ಅವಳು ಮೆರೀತಿದ್ದಾಳೆ, ಹಾಗೆ ಅಲ್ಲಿ ಎಂತ ಇಲ್ಲ. ಸೊ ಜಾನ್ವಿ ಹೇಳಿದಕ್ಕೆ ಅವಳು ಪಾಪ ಇದು ಮಾಡಿದ್ದಾಳೆ, ಅವಳಿಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಏನು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೇಳ್ಕೊಂಡು. ಗಿಲ್ಲಿ ಅದನ್ನು ಸಮಜಾಯಿಸ್ಬೋದು ನನ್ನ ಪ್ರಕಾರ. ಮತ್ತು ಅದೇ ರೀತಿ ಓಕೆ, ರಕ್ಷಿತನಿಂದ ಕಡೆಯಿಂದ ತಪ್ಪಾಗಿದೆ. ಸೊ ನಾವು ಅದನ್ನು ಸರಿಪಡಿಸುವ ಎಲ್ಲ ಕರ್ನಾಟಕ ಜನತೆಗೆ. ಸೊ ರಕ್ಷಿತ ಈ ಸರಿ ಸೇವ್ ಆಗಿದ್ದಾಳೆ. ಸೊ ನಮಗೆ ಓಟ್ ಮಾಡುವುದು ರಕ್ಷಿತನಿಗೆ ಇಲ್ಲ ಕೆಲಸ. ಸೊ ಅದೇ ಕೆಲಸವನ್ನು ನಾವು ಗಿಲ್ಲಿಗೆ ಓಟ್ ಮಾಡಿ ಅವಳನ್ನು ಸೇವ್ ಮಾಡುವ. ಹೋದ ವಾರದಲ್ಲಿ ವೀಕೆಂಡಲ್ಲಿ ಹೇಗೆ ಸುದೀಪ್ ಸರ್ ರಕ್ಷಿತನ ಫಸ್ಟ್ ಹೆಸರು ತಗೊಂಡು ಸೇವ್ ಮಾಡಿದ್ದಾರೆ, ಅದೇ ರೀತಿ ಈ ಸರಿ ಗಿಲ್ಲಿನ ಅವರು ಹೆಸರು ತಗೊಂಡು ಫಸ್ಟ್ ಓಟಿಂದ ಸೇವ್ ಮಾಡಲಿ ಅಂತ ಇದು ನನ್ನ ಆರೈಕೆ. ಸೊ ರಕ್ಷಿತಾ ಎಲ್ಲೇ ಒಂದು ಕಡೆ ಸ್ವಲ್ಪ ಇದು ಮಾಡಿದಾಳೆ ಅಂತ ನನಗೂ ಮನಸ್ಸಿಗೆ ಅನಿಸಿತ್ತು. ಸೊ ನಾವು ಯಾವಾಗಲೂ ಅವಳು ಮಾಡಿದ ಸರಿ ಅಂತ ಹೇಳೋದು ನಮ್ಮದು ಅಭಿಮಾನಿಯಾಗಿ ನಮ್ಮದು ತಪ್ಪು. ಎಲ್ಲಿ ತಪ್ಪು ಉಂಟು ಅಲ್ಲಿ ತಪ್ಪು, ಎಲ್ಲಿ ಸರಿ ಉಂಟು ಅಲ್ಲಿ ಸರಿ, ಅಲ್ಲಿ ನಾವು ಮಾತಾಡಲೇಬೇಕು. ಸೊ ಮತ್ತೊಂದು ವಿಷಯ ಅಂದರೆ ಸೊ ಗಿಲ್ಲಿ ಬಗ್ಗೆ ಜಾನ್ವಿ ಇಲ್ಲ ಸಲ್ಲದಲ್ಲಿ ಹೇಳಿದಾಳೆ. ಸೊ ಅದು ನನಗೂ ಸ್ವಲ್ಪ ಬೇಸರ ಇತ್ತು. ಸೊ ಅವನಿಗೆ ಅನುಬಂಧ ಅವಡೇ ಬೇಕಂತ ಅವನು ಹೇಳಲಿಲ್ಲ, ಇವಳಾಗಿ ಹೇಳೋದು ನಿಂಗೆ ಅಂತ ಅನುಬಂಧ ಅವಡೇ ಬೇಗ, ನಿಂಗೆ ಸವಿರುಚಿ ಎಂಥದ್ದು ಬೇಡ್ದ. ಅದು ಆ್ಯಕ್ಚುಲಿ ಸವಿರುಚಿ ಬೇಡ ಅಂತ ಹೇಳೋದು ಫಸ್ಟ್ ಕಾವ್ಯ. ಯಾಕಂದರೆ ಅವಳು ಹೇಳೋದು ಕುಕ್ಕಿಂಗ್ ಶೋ ನಮ್ಗೆ ಬರೋದಿಲ್ಲ, ನಮ್ಗೆ ಅದು ಬೇಡ, ನಮಗೆ ಬೇರೆ ಆ್ಯಕ್ಟರ್ ಕೊಟ್ಟು ಸಾಕಂತ ಅವಳು ಹೇಳೋದು. ಸೊ ಅದನ್ನು ಅವಳು ಸೈಡಿಗೆ ಹೋಗೋದು ಎಲ್ಲ ಗಿಲ್ಲಿಗೆ ಇದು ಮಾಡಿದಾಳೆ, ಪರವಾಗಿಲ್ಲ. ಸೊ ಹಾಗೆಯೇ ಯಾರೆಲ್ಲ ಬಿಗ್ ಬಾಸ್ ನೋಡ್ತಿದ್ರಿ ಪ್ಲೀಸ್ ರಕ್ಷಿತನಿಗೆ ಯಾರೆಲ್ಲ ಓಟ್ ಮಾಡ್ತಿದ್ರಿ ಎಲ್ಲರೊಟ್ಟಿಗೆ ಒಂದು ವಿನಂತಿ, ಈ ಸರಿ ಗಿಲ್ಲಿಗೊಂದು ಓಟ್ ಮಾಡಿ ಅವನನ್ನು ಸೇವ್ ಮಾಡುವ. ಎಲ್ಲರ ಮನಸ್ಸಿಗೆ ರಕ್ಷಿತ ತಪ್ಪು ಮಾಡಿದಂತ ಆಗಿದೆ. ಸೊ ಆ ತಪ್ಪನ್ನು ನಾವು ಸರಿ ಮಾಡುವ. ಸೊ ರಕ್ಷಿತ ಪಾಪ ಸಣ್ಣ ಹುಡುಗಿ, ಅವಳಿಗೆ ಅಷ್ಟು ಗೊತ್ತಾಗಲಿಲ್ಲ ಯಾವ ತಪ್ಪು ಯಾವ ಸರಿ ಅಂತ ಹೇಳಲಿಕ್ಕೆ. ಸೊ ಅವಳು ಆದ ನಂತರ ಬಂದು ಸಮಜಾಯಿಸ್ತಾಳೆ ಗಿಲ್ಲಿಗೆ. ಅದನ್ನು ನೋಡಿದ್ದೇವೆ ನಾವು ನಿನ್ನೆ ಇದರಲ್ಲಿ ನೈಟ್ ಶೋ ಅಲ್ಲಿ. ಸೊ ಅದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಗಿಲ್ಲಿನ ಸೇವ್ ಮಾಡುವ. ರಕ್ಷಿತನಿಗೂ ಸಪೋರ್ಟ್ ಇರಲಿ ಎಲ್ಲ ಕರ್ನಾಟಕ ಜನತೆಗೆ. ಫೈನಲಲ್ಲಿ ಇವರಿಬ್ಬರು ಬರಲೇಬೇಕಂತ ನಂದೊಂದು ಆಸೆ. ಏನು ಹೇಳ್ತೀರಾ ಜನರೇ? ಬಾಯ್. ಜೈ ರಕ್ಷಿತಾ, ಜೈ ಗಿಲ್ಲಿ.